ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿನ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ರೈತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಬರ್ತಾ ಇದೆ, ಬಂದಿದ್ದಾಗಿದೆ. ಅನೇಕರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಈಗೇನು ರೈತರ ಪರವಾಗಿ ತಾವು ಮಾತಾಡೋದೆಲ್ಲ ಸತ್ಯ ಅಲ್ಲ ಅನ್ನುವಂಥದ್ದು, ಈಗಲೊಬ್ಬರು ಇಲ್ಲ ಭಾಳ ನೂರಕ್ಕೆ ಸತ್ಯ ಅನ್ನೋದು ನಡೆದನ ಅಭಿಪ್ರಾಯ, ಭಿನ್ನಾಭಿಪ್ರಾಯ, ವಿರೋಧ, ಪರ ಇರುವಂಥದ್ದು ಅದೇನೋ ಇದ್ದರೂ ಈಗ ಮುಖ್ಯವಾಗಿ ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ರೈತಗೆ ಒಂದು ಹೊಸ ಬದುಕು ಕೊಡಬೇಕಾಗ್ಯದ ಅನ್ನುವಂಥದ್ದು. ಮತ್ತು ಇನ್ನು ಕೆಲವೊಮ್ಮೆ ವಾದ ಮಾಡೋ ಮುಂದೆ, ಕೆಲವೊಬ್ಬರು ತಮ್ಮ ವಾದನ ಮಂಡಿಸೋ ಮುಂದೆ, ನಮ್ಮ ಜೊತೆ ನಮ್ಮ ಜೊತೆ ಮಾತಾಡೋ ಮುಂದೆ ಇಲ್ಲ ಈಗೆಲ್ಲ ಅನುಕೂಲಗಳಾಗಿದ್ದಾವ, ಹೆಚ್ಚು ಕಡಿಮೆ 10 ಲಕ್ಷ 20 ಲಕ್ಷ 50 ಲಕ್ಷ ಮನೆಗಳು ಕಟ್ಕೊಡ್ತಾ ಇದ್ದಾರೆ, ಶ್ರೀಮಂತರಾಗಿದ್ದಾರೆ, ಚಲೋ ಆಗಿದ್ದಾರೆ ರೈತರು, ನೀವು ನೋಡಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾರೆ. ಅವ್ರ ಮಾತು ಸರಿ ಇರ್ಬೋದಿಲ್ಲ ಅಂತಲ್ಲ. ಯಾಕಂತಂದ್ರೆ ಕೇವಲ ಅದು ರೈತಾಪಿ ಬಂದ್ರಿಂದ ಅಂಥದ್ದೆಲ್ಲ ಸಾಧ್ಯನಾ ಅನ್ನುವಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ, ಹೌದು ಒಂದು ಮನೆಯನ್ನು ಕಟ್ಕೊಂಡಿದ್ರೆ ಏನು ಸಾಧನೆನಾ ಅನ್ನುವಂಥದ್ದು ಒಂದು ಕೆಲವು, ಅದು ಕೆಲವೇ ಜನ, ಎಲ್ಲನೂ ಅಲ್ಲ ಅನ್ನುವಂಥದ್ದು ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದಾವೆ. ಎಲ್ಲ ರೈತರೆಲ್ಲ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಇದ್ದಂಥವ್ರು ಬದುಕ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬದುಕೋದು ಬಾಳೋದು ಪ್ರಶ್ನೆ ಇಲ್ಲ, ಆದರೆ ಸಾಲ ಇರಲಾರ್ದ ಅವ್ರು ಸ್ವಲ್ಪ ಇನ್ಕಮ್ ಆಗುವಂಥದ್ದು ಏನಾದರೂ ಸಾಧ್ಯದ ಅನ್ನುವಂಥ ವಿಚಾರ ಮಾಡಬೇಕಾಗಿದೆ ಇವತ್ತು ನಮಗೆ ರೈತರಿಗೆ. ಯಾಕಂದ್ರೆ ಮೇಲೆ ಆತ್ಮಹತ್ಯೆಗಳು ನಡೆದು ಈಗಾಗಲೇ ಈ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದದ. ಇಲ್ಲೇ ನಮ್ಮ ಸಮೀಪದ ಹಳ್ಳಿ ಮನುಷ್ಯ ತಾಲೂಕಿನವರು ಯಾವ ರೀತಿಯಾಗಿ ಅವರು ತಮ್ಮ ಪ್ರಾಣಾರ್ಪಣೆ ಮಾಡಿಕೊಂಡು ಸಾಲಕ್ಕಾಗಿ 15 ಲಕ್ಷ ರೂಪಾಯಿ ಸಾಲಕ್ಕಾಗಿ, ಯಾಕಂದ್ರೆ ಇವತ್ತು 100 ಕೋಟಿ ರೂಪಾಯಿ ಸಾಲ ಮಾಡುವಂಥವ್ರು ಇದ್ದಾರೆ.